ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಗೊಂದಲ ವಿಚಾರ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಕಾಂಗ್ರೆಸ್ ಭದ್ರಕೋಟೆ. ಆ ಭದ್ರಕೋಟೆ ಆಗ್ಲಿಕ್ಕೆ ಮುನಿಯಪ್ಪ ಪಾತ್ರ ಬಹಳ ದೊಡ್ಡದಿದೆ. ಈ ರೀತಿಯಾಗಿ ಉರಿಯೋ ಬೆಂಕಿಲ್ ತುಪ್ಪ ಸುರಿಯುವಂತ ಕೆಲಸ ಮಾಡಿದ್ ಯಾರಪ್ಪ ಅಂದ್ರೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತ ಸುಧಾಕರ್ ಅವರು. ಸಿಕ್ಕಿದ್ದೆ ಚಾನ್ಸು, ಏನು ಅವ್ರ ಪಕ್ಷ ಅಲ್ವಲ್ಲ, ಬೇರೆ ಪಕ್ಷದವ್ರ ಬಗ್ಗೆ ಮಾತಾಡಕ್ಕೆ ಏನಂತೆ, ಅಡ್ವಾಂಟೇಜ್ ಆದ್ರೆ ಆಗ್ಲಿ ಅಂತ. ಕಾಂಗ್ರೆಸ್ನಲ್ಲಿ ಮುನಿಯಪ್ಪ ಅವರಿಗೆ ಪದೇ ಪದೇ ಅನ್ಯಾಯ. ಈಗ ಪದೇ ಪದೇ ಅನ್ಯಾಯ ಅಂತ ಸುಧಾಕರ್ ಅವರು ಹೇಳ್ತಿದ್ರು. ಈಗ ವಿಶ್ವನಾಥ್ ಅವರ ಕುಟುಂಬಕ್ಕೆ ಅನ್ಯಾಯ ಆಯಿತು, ಮುನಿಸ್ವಾಮಿ ಅವರಿಗೆ ಕೋಲಾರದ ಟಿಕೆಟ್ ಮಿಸ್ ಆಯಿತು, ಅಲ್ಲೂ ಅನ್ಯಾಯ ಆಯ್ತಪ್ಪ. ಅದ್ರ ಬಗ್ಗೆ ಮಾತಾಡಲ್ಲ. ಅದರಿಂದ ಲಾಭ ಅಲ್ಲ, ನಷ್ಟ ಜಾಸ್ತಿ. ಇದರಿಂದ ಲಾಭ ಆಗುತ್ತೆ ಅನ್ನೋ ಕ್ಯಾಲ್ಕುಲೇಷನ್ ಅಲ್ಲಿ ಮಾತನಾಡಿದ್ದಾರೆ ಸುಧಾಕರ್. 8 ರಿಂದ 9 ಜನ ಕುಟುಂಬ ಸದಸ್ಯರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. KH ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ನೀಡಲಿಕ್ಕೆ ಮಾತ್ರ ಗೊಂದಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಂಗೆ ಬಿಜೆಪಿಲೂ ಆಗಿದೆ. ವಿಶ್ವನಾಥ್ ಅವರ ಮಗನಿಗೂ ಕೊಡ್ಬೋದಿತ್ತು, ಅದನ್ನು ಕೂಡ ಮಾತನಾಡಬೇಕಾಯಿತು ಪಾಪ ಸುಧಾಕರ್ ಅವರು. ಅದನ್ನು ಮಾತಾಡಲ್ಲ, ಬಿಕಾಸ್ ಇವ್ರಿಗೆ ಟಿಕೆಟ್ ಕೊಟ್ಟಿದ್ದಾರಲ್ಲ ಅದಕ್ಕೆ. ಒಬ್ಬ ದಲಿತ ನಾಯಕನನ್ನ ಈ 2-3 ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬೆಳೀಲಿಕ್ಕೆ, ಇಷ್ಟು ಭದ್ರಕೋಟೆಯನ್ನ ಮಾಡಲಿಕ್ಕೆ ಮಾನ್ಯ KH ಮುನಿಯಪ್ಪನವರ ಪಾತ್ರ ಭಾಳ ದೊಡ್ಡದಿದೆ, ಶ್ರಮ ಭಾಳ ದೊಡ್ಡದಿದೆ. ಆದರೆ ಅವರಿಗೆ ಪದೇ ಪದೇ ಅವ್ರಿಗೆ ಅನ್ಯಾಯ ಮಾಡ್ಕೊಂಡೇ ಕಾಂಗ್ರೆಸ್ ಬಂದಿದೆ. ಎಲ್ಲರ ಮಕ್ಕಳು, ಅಳಿಯಂದರು, ಅವರ ಮನೆಯಲ್ಲಿರ್ತಕ್ಕಂಥ ಕುಟುಂಬ ಸದಸ್ಯರುಗಳಿಗೆ 8 ರಿಂದ 9 ಜನರಿಗೆ ಇವತ್ತು ಕಾಂಗ್ರೆಸ್ನಲ್ಲಿ ಸೀಟ್ ಕೊಟ್ಟಿದ್ದಾರೆ. KH ಮುನಿಯಪ್ಪನವ್ರು ಬಂದಾಗ ಮಾತ್ರ ಅವರ ಅಳಿಯನಿಗೆ ಕೊಡೋದಿಲ್ಲ. ಇದು ಅವರ ದ್ವಂದ್ವ ನೀತಿ. ಅವರನ್ನು ಬಳಸ್ಕೊಳ್ತಾರೆ, ಆದರೆ ಅವ್ರಿಗೆ ಯಾವುದೇ ರೀತಿ ಮಾನ್ಯತೆ ಕೊಡಲ್ಲ. ಅಂಥ ಒಬ್ಬ ಸೀನಿಯರ್ ಲೀಡರ್ 7 ಸಲ MP ಆಗಿದ್ದಾರೆ. ಇವತ್ತಿಲ್ಲಿ ಅವ್ರನ್ನ ಒಬ್ಬ ಡೆಪ್ಯೂಟಿ CM ಮಾಡಬೇಕಾಗಿತ್ತು ಕನಿಷ್ಠ ಅಂದರೆ, ಆದರೆ ಅವರನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ. ಒಬ್ಬ ದಲಿತ ನಾಯಕನನ್ನು ಈ 2-3 ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬೆಳೀಲಿಕ್ಕೆ, ಇಷ್ಟು ಭದ್ರಕೋಟೆಯನ್ನು ಮಾಡಲಿಕ್ಕೆ ಮಾನ್ಯ KH ಮುನಿಯಪ್ಪನವರ ಪಾತ್ರ ಬಹಳ ದೊಡ್ಡದಿದೆ, ಶ್ರಮ ಬಹಳ ದೊಡ್ಡದಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಚಿದಾನ್ ಪಟೇಲ್, ಸುಧಾಕರ್ ಅವರ ಮಾತುಗಳನ್ನ ನೋಡ್ತಾ ಇದ್ದೆ, ನಗಬೇಕೋ ಅಳಬೇಕೋ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರ ಪಕ್ಷದಲ್ಲೂ ಸಾಕಷ್ಟು ಜನಕ್ಕೆ ಅನ್ಯಾಯ ಆಗಿದೆ ಅಂತ. ಈಶ್ವರಪ್ಪನವ್ರ ಪುತ್ರನಿಗೆ ಕೊಟ್ಟಿಲ್ಲ, DV ಸದಾನಂದಗೌಡರಿಗೆ ಕೊಟ್ಟಿಲ್ಲ. ಬಟ್ ಇವ್ರು ಮಾತನಾಡ್ತಿರೋದು ಮಾತ್ರ ಮುನಿಯಪ್ಪ ಅವರು ಚಿಕ್ಕಬಳ್ಳಾಪುರ ಕೋಲಾರ ಭದ್ರಕೋಟೆ ಮಾಡಿದಂಥವ್ರು, ಅವ್ರಿಗೆ ಪದೇ ಪದೇ ಅನ್ಯಾಯ ಅಂತ ಹೇಳೋ ಮುಖಾಂತರ ಸಿಕ್ಕಿದ್ದಷ್ಟು ಓಟ್ ಬಾಚಿಕೊಳ್ಳೋಣ ಇವರ ಅನುಕಂಪದಲ್ಲಿ ಅಂತನಾ? ಅಫ್ಕೋರ್ಸ್ ಪೃಥ್ವಿ, ಯಾಕಂತ ಹೇಳಿದ್ರೆ ಕೋಲಾರ ಕಾಂಗ್ರೆಸ್ ನಲ್ಲಿ ಉರಿತಿರ್ತಕ್ಕಂಥ ಬೆಂಕಿಗೆ ತುಪ್ಪ ಎರೆಯುವ ಮುಖಾಂತರ ಆ ತುಪ್ಪದಲ್ಲಿ ಉರಿತಕ್ಕಂಥ ಮತ್ತಷ್ಟು ಹೆಚ್ಚಿನ ಬೆಂಕಿಯಲ್ಲಿ ಕೋಲಾರದಲ್ಲಿ ದಲಿತ ಮತಗಳನ್ನ ಗ್ರಾಬ್ ಮಾಡುವ ಲೆಕ್ಕಾಚಾರದಲ್ಲಿ ಡಾಕ್ಟರ್ K ಸುಧಾಕರ್ ಅವರು KH ಮುನಿಯಪ್ಪರ ಮೇಲೆ ಅನುಕಂಪವನ್ನು ವ್ಯಕ್ತಪಡಿಸಿರುವಂತದ್ದು. ಆ ಮುಖಾಂತರ ಎಲ್ಲೊಂದ್ ಕಡೆ ಇದೀಗ KPCC ಕಾನೂನು ಘಟಕದ ಮುಖಂಡ ಆಗಿರ್ತಕ್ಕಂಥ ಸೂರ್ಯ ಮುಕುಂದರಾಜ್ ಅವರು ಕೂಡ ಇದೀಗ ಡಾಕ್ಟರ್ K ಸುಧಾಕರ್ ಅವರಿಗೆ ಟ್ವೀಟ್ ಅನ್ನು ಮಾಡಿದ್ದಾರೆ. ತಾವು ಬೆಂಗಳೂರು ಉತ್ತರದ ಕಾಂಗ್ರೆಸ್ ಟಿಕೆಟ್ ಅನ್ನ ಕೇಳಿದ್ರಿ, ನಿಮ್ಮ ಮೇಲೆ ಕೋವಿಡ್ ಆರೋಪ ಇತ್ತು, ಹಾಗಾಗಿ ನಾವು ಕೊಡ್ಲಿಲ್ಲ, ಇದು ಗುಟ್ಟಾಗಿ ಉಳಿದಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ವಿಶ್ವನಾಥ್ ಕುಟುಂಬಕ್ಕೆ ಕೂಡ ಅನ್ಯಾಯ ಆಗಿದೆ, ಅದನ್ನ ಬಗ್ಗೆ ನೀವು ಮಾತನಾಡಿ ಅನ್ನೋ ಮುಖಾಂತರ ತಿರುಗೇಟನ್ನು ಕೊಟ್ಟಿದ್ದಾರೆ. KH ಮುನಿಯಪ್ಪ, ಡಾಕ್ಟರ್ K ಸುಧಾಕರ್ ಅವರು ನಿಜವಾಗ್ಲೂ ಕಾಳಜಿ ಇದ್ರೆ ನೀವು ಹೇಳಿದಾಗೆ ವಿಶ್ವನಾಥ್ ಅವರ ಕುಟುಂಬದ ಬಗ್ಗೆ ಮಾತನಾಡಬೇಕಾಗಿದೆ, ಈಶ್ವರಪ್ಪ ಕುಟುಂಬದ ಬಗ್ಗೆ ಮಾತನಾಡಬೇಕಾಗಿದೆ, DV ಸದಾನಂದಗೌಡರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತನಾಡಬೇಕಾಗಿದೆ, ಕಾಲದಕ್ಕೆ ಕೋಲಾರದಲ್ಲಿ ಹಾಲಿ ಸಂಸದ ಆಗಿರ್ತಕ್ಕಂಥ ಮುನಿಸ್ವಾಮಿ ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತನಾಡಬೇಕಾಗಿದೆ. ಆದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ದಲಿತ ಮತ ಬ್ಯಾಂಕ್ ನ ದೃಷ್ಟಿ ಇಟ್ಕೊಂಡು KH ಮುನಿಯಪ್ಪನವರ ಪರವಾಗಿ ಅನುಕಂಪದ ಮಾತುಗಳನ್ನಾಡುವ ಮುಖಾಂತರ ಎಲ್ಲೊಂದಷ್ಟು ಎಡಗೈ ಮತಗಳನ್ನ ತಾನು ಓಲೈಸಿಕೊಳ್ಳುವ ಲೆಕ್ಕಾಚಾರದಲ್ಲಿ KH ಮುನಿಯಪ್ಪರ ಪರವಾಗಿ ಅನುಕಂಪವನ್ನು ವ್ಯಕ್ತಪಡಿಸಿದ್ದಾರೆ. KH ಮುನಿಯಪ್ಪನವರು ಡಾಕ್ಟರ್ K ಸುಧಾಕರ್ ಅವರ ಅನುಕಂಪಕ್ಕೆ ಮರುತ್ತಾರಾ ಅಥವಾ ಕುಟುಕ್ತಾರ ಅಂತ ಸದ್ಯದ ಕುತೂಹಲ ಅಂತ ಹೇಳ್ಬೋದು ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.